ಏನಾತ ಹಿಂಗೆಲ್ಲ ಯಾಕೆ ಮಾಡ್ಕೊಳಕ್ ಹೋಗಿದ್ದೆ ಯಪ್ಪ ನೀನು? ಹೆಂಡತಿ ಮನೆಗೆ ಹೋಗಿದ್ದೆಲ್ಲ ಚಂದಾಗಿ ಹೆಂಡತಿ ಕರ್ಕೊಂಡು ಮನೆಗೆ ಬರೋದ್ಬಿಟ್ಟು ಅಲ್ಲಿ ಅದಕ್ಕೆ ಹೋಗಿದ್ದು ನೀನು ಯಪ್ಪ. ನಿನ್ನ ನೋಡಿದ್ರಾಗ ಜೀವ ಮರುತ್ತದಪ್ಪ ಯಪ್ಪ ನಂದಂತ. ಏನು ಕೇನಾರ ಆಗಿದ್ರೆ ಗತಿ ಏನಿತ್ತು ಅಂತ ನಿನಗೆ ಎದಕ್ಕೆ ಬೇಕಿತ್ತಲ್ಲ ಇಲ್ಲ ಬರೋದು ಉಸಾಬರಿ ಅಂತ. ಆರಾಮದೇನು ಬೇವ, ಭಾಳ ಏನು ಹೊಡೆದು ಬಿದ್ದಿಲ್ಲ. ಇಲ್ಲಿ ಸ್ವಾಟಿಗೆ ಪಾಟಿಗೆ ಹೊಡೆದ್ಬಿಟ್ನಲ್ಲ, ಹಂಗಾಗಿ ಮಕ್ಕ ಉಬ್ಕೊಂಬಿಟ್ಟೈತಿ. ನಡಕ್ಕೊಂದಿಟ್ಟು ಹೊಡೆದು ಬಿದ್ದೈತಿ ಅಷ್ಟೆ, ಮತ್ತೇನಿಲ್ಲ. ಇದೇನು ಬಿಡವ, ಒಂದು 4 ಇಂಜೆಕ್ಷನ್ ಮಾಡ್ಕೊಂಡು ಒಂದು 4 ದಿನ ದವಾಖಾನೆಗಿದ್ರೆ ಹೆಂಗೆ ಆರಾಮಾಗಿ ಬಿಡ್ತೈತಿ. ಅದು ನೋಡಿದ್ರೆ ಅವನು ಕಂಪ್ಲೇಂಟ್ ಕೊಟ್ಬಿಟ್ಟನವ, ಅದ ಒಂದು ದೊಡ್ಡ ಪಜಿ ತೆಗೈತಿ ನೋಡಿ ನನಗೆ. ಅಲ್ಲಲೇ ನೀ ಏನು ಗಂಡ್ಸಲ್ಲನ, ಅವ ಹೊಡೆದ ಅಂದ್ರೆ ಸುಮ್ಮನೆ ಇದ್ದೀವಿ ನೀನು, ತಿರ್ಗಿಸ್ ಕೊಡ್ಬೇಕ ಬೇಡ? ನಮ್ಮ ತಮ್ಮ ಮಾತ್ರ ನಾಳೆ ನೋಡ್ತಿದ್ ನಾನು. ಸುಖ ಸುಮ್ಮನೆ ಏನು ಮಾಡದ ಮಟ್ಟದ ಅವ್ನ ಕಡೆಯಿಂದ ಎದಕ್ಕೆ ಕೊಡ್ತಾ ತಿನ್ನಕ್ಕೆ ಹೋಗಿದ್ ನೀನು? ನಾಚೆ ಬರಲಿಲ್ಲ ನೀನು ಕೊಡ್ತಾ ತಿನ್ನಕ್ಕೆ ಅವನ ಕಡೆಯಿಂದ? ಇಲ್ಲ ಮಾವ, ಅವನು ಏಕಾಏಕಿ ಒಮ್ಮಿದ್ ರೂಮ್ಗೆ ನನ್ನ ಮೇಲೆ ಏರ್ ಬಂದ್ಬಿಟ್ನಪ್ಪ. ಅದ್ರ ಬೇರೆ ಅವ್ನ ಹೆಂಡತಿ ಸಮಾಚಾರ ಒಂದು ಅಡ್ಡ ಬಂದ್ಬಿಡ್ತ. ನನಗೆ ಏನು ಮಾಡ್ಬೇಕು ಅನ್ನೋದ ತಿಳಿದಂಗೆ ಆಗ್ಬಿಡ್ತು. ಸುಮ್ಮನೆ ಇದ್ಬಿಟ್ಟು ನೋಡಪ್ಪ ನಾನು. ಇರ್ಲಿ ಬಿಡು, ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ. ಇಲ್ಲಿಂದ ಆರಾಮಾದ್ಮೇಲೆ ಸ್ಟೇಷನ್ಗೆ ಕರ್ಕೊಂಡು ಹೋದ್ರ ಹೋಗು, ನಾ ಎಲ್ಲ ಜಾಮೀನು ಕೊಟ್ಟು ಬಿಡಿಸ್ಕೊಂಬರ್ತಾನೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅವನು ಏನು ಕಾಡ್ತಾರ ಅವರು. ನಾನು ಹಂಗಂತಂದ ಬಂದು ನಿಮ್ಮ ಮನೆ ತನಕ ಭೇಟಿಯಾಗಿದ್ನಪ್ಪ ನಿಮ್ಮ ಹೂಗ. ನೀನು ಬಡ ಬಡ ಅಲ್ಲಿ ಹೊಲದಾಗ ಜಗಳ ತಕೊಂಡಿದ್ದಿ. ಏನೋ ಪುಣ್ಯಕ್ಕೆ ನಾನು ಅದ ದಾರ್ಯಾಗ ಬಂದೆ, ಚಲೋ ಆತು. ಇಲ್ಲಾಂದ್ರೆ ನಿನ್ನ ದವಾಖಾನಿಗಾರ ಸೇರ್ಸರಿ ಯಾರಿದ್ರಲ್ಲಿ. ಹಿಂಗೆ ಮಾಡ್ಕೇಬೇಡಲಿ ನೀನು. ನಿಮ್ಮ ಹೂಗೇನು 10 ಮಂದಿ ಮಕ್ಳು ಅದಾರೇನು? ಇರೋದ ನೀನು ನಿಮ್ಮ ಅಣ್ಣ ಇಬ್ರು ಇದಿರಪ್ಪ. ಹಿಂಗಾದ್ರೆ ಗತಿ ಏನು? ನಿಮ್ಮ ಹೂವು ಎಷ್ಟು ಸಂಕಟ ಆಗ್ಬೇಡ ಹೇಳು. ನಾ ಏನು ಬೇಕಂತ ಮಾಡೇನಿ ನಮ್ಮವ? ನನ್ನ ಸ್ವಭಾವ ನಿನಗೆ ಗೊತ್ತೈತಿಲ್ಲ. ನಾನು ಯಾರು ಸುದ್ದಕ್ಕೂ ಹೋಗಂಗಿಲ್ಲಪ್ಪ. ನಾನು ಮೊದ್ಲ ಹೆಣ್ಮಕ್ಳು ಅಂದ್ರೆ 3 ಮೈಲ್ ದೂರ ಅಡ್ಡಿಡ್ತೇನೆ. ಏನ ಯಾರ ಏನ ಅಂತಂದು ಕೇಳಿದ್ದಪ್ಪ. ಅದೇ ಇಟ್ಟ ಹೆಣ್ಮಗಳು ಮೋಸ ಮಾಡಿಬಿಟ್ಲು ಬಿಡ ಮಾವ ನನಗೆ. ಒಂಚೂರು ಏನೋ ಕೈಯ ಚುಚ್ಚಿದಂಗೆ ಐತಿ ನೋಡ್ರಿ ಅಣ್ಣಾರ ಅಂದ್ಲಪ್ಪ. ಅದಕ್ಕೆ ನೋಡಕ್ಕಂತ ನಾ ಮುಂದೆ ಹೋದೆ ಅಂದ್ರೆ ಆಕಿ ನನ್ನ ಮೇಲೆ ಆಪದ ಹಾಕ್ಬಿಡೋದು. ಇಂಥ ಹೆಣ್ಮಕ್ಳು ಇರ್ತಾರಂತ ನನಗೆ ಇವತ್ತನಪ್ಪ ಗೊತ್ತಾಗಿದ್ದು. ರೀ ಏನಾತ್ರಿ ನಿಮ್ಗೆ? ಏನಿದೆಲ್ಲ ಯಾಕೆ ಹೊಡೆದಾಡಕ್ಕೆ ಹೋಗಿದ್ರಿ ನೀವು? ಅದು ಅಲ್ದ ನಾನು ಇವತ್ತು ಎಷ್ಟು ಹೇಳಿದೆ, ಇರ್ರಿ ಹೋಗ್ಬೇಡ್ರಿ ಇವತ್ತು ಒಂದಿನ ಇರ್ರಿ ಅಂತಂದು. ನನ್ನ ಮಾತು ಕೇಳಿದ್ದೆ ಅಂದ್ರೆ ಇದೊಂದು ಬಂದ ಸಂಕಷ್ಟ ಪರಿಹಾರ ಆಕತ್ತ, ಅಲ್ಲಿದ್ದಂಗೆ ಆಕತ್ತು. ನನ್ನ ಮಾತು ಕೇಳಿಲ್ಲ ಏನಿಲ್ಲ, ಹಂಗೆ ನಿಂತು ಕಾಲ ಮೇಲೆ ಹಂಗೆ ಹೊಂಟು ಬಂದ್ಬಿಟ್ರಿ. ನೋಡಿ ಇಲ್ಲಿ ಬಂದು ಅನ್ಭವಿಸಕತ್ತಿದ್ರಿ. ಯಾಕೆ ಬೇಕಿತ್ತಿದೆಲ್ಲ ಅಂತ. ಏನ್ರಿ ಹೇಳ್ಯಾರ? ಹಿಂಗೆ ಯಾಕೆ ಮಾಡ್ಕೊಳಕ್ ಹೋಗಿದ್ರಿ ನೀವು? ಈಗ ನೋಡ್ರಿ, ನಿಮಗೂ ಆರಾಮಿಲ್ದಂಗೆ ಆಗೈತಿ. ಅಲ್ಲಿ ಪೊಲೀಸರು ನಿಮ್ಮನ್ನು ಕಾಯಕತ್ತಾರ. ಆ ಹೆಣ್ಮಗಳು ನೋಡಿದ್ರೆ ಕಂಪ್ಲೇಂಟ್ ಕೊಟ್ಟಾಳಂತ. ಅವ್ರೆಲ್ಲ ಹೇಳಿದ್ರಿ ಈಗ ನಾವು ಬಿಡಂಗಿಲ್ಲ, ಏನಾರ ಆಗಲಿ ನಾವು ಕೇಸ್ ಮಾಡಾರ ಅಂತ ಅಂತಾರ. ಹಿಂಗಾದ್ರೆ ಮುಂದೆ ಹೆಂಗಪ್ಪ? ಏನು ಮುಂದೆ ಗತಿ ನಿಂದ? ನನ್ನ ಮಗಳ ಜೀವನ ಹೆಂಗ ಅಂತ. ಅಣ್ಣರ, ನೀವು ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನೈತಲ್ಲ, ಅದನ್ನ ನಾನು ನಮ್ಮ ತಮ್ಮಗೆ ಹೇಳಿ ವಾಪಸ್ ತಗೊಳಕ್ ಹೇಳ್ತೇನೆ. ಇದು ನಮ್ದು ನಮ್ಮ ತಮ್ಮಂದು ಜಗಳ. ಇವನ್ ಮೇಲೆ ಏನೈತ್ರಿ ಕಂಪ್ಲೇಂಟ್ ಕೊಡೋ ಅಂಥದ್ದು? ಅದಕ್ಕೆ ಬೇಡ, ಅದು ಏನಿದ್ರು ನಾನು ಬಗೆಹರಿಸ್ತೇನೆ. ನೀವು ಚಿಂತೆ ಏನು ಮಾಡ್ಬೇಡ್ರಿ. ನಿಮ್ಮ ಮಗಳ ಜೀವನ ಏನೂ ಹಾಳಾಗಿಲ್ಲ. ಏನ್ರಿ ಅನಿವಾರ್ಯ ಯಾರಿಗೇನು ಹೇಳಿ ಕೇಳಿ ಬರೋ ಅಂಥವೇನ್ರಿ ಇವು? ಏನೋ ಬಂದೈತಿ ಒಂದ್ಸಲ, ನೀವು ಒಟ್ಟು ಸುಧಾರಿಸ್ಕೇರಿ. ಪಾಪ ಅವನ ಆರಾಮಿಲ್ದ ಮಕ್ಕಂಡನ ಅಂತಂದ್ರೆ ಬಂದು ನೀವು ಮುಂದೆ ಮಗಳ್ದು ಹೆಂಗ ಅದಿ ಹೆಂಗ ಅಂದ್ರೆ ಹೆಂಗೆ ಹೇಳ್ರಿ? ಅವ್ನಿಗೆ ಒಟ್ಟು ಆರಾಮಾಗಕ್ಕೆ ಟೈಮ್ ಬೇಕಲ್ಲ. ಏನೋ ಅಂದ್ರೆ ಮಾದೇವಣ್ಣ, ಒಳ್ಳೆ ಕಾಲಲ್ಲಪ್ಪ ಇದು. ಒಳ್ಳೇದು ಮಾಡಕ್ಕೆ ಹೋಗ್ಬಾರ್ದು ಯಾರಿಗೇನ. ಒಳ್ಳೇದು ಮಾಡಕ್ಕೆ ಹೋಗಿ ನೋಡಿ ನನ್ನ ಮಗ ಇವತ್ತು ದವಾಖಾನೆ ಸೇರ್ಕೊಳಂಗಾತು. ಹೆಂಗಾರ ಮಾಡಿ ಅವ್ನು ಜೈಲಿಂದ ಒಂದು ತಪ್ಪಿಸ್ಬಿಡಪ್ಪ. ಅದೇನೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತಾರೆ. ನಮಗೆ ನೋಡಿದ್ರೆ ಏನು ಒಂದು ಗೊತ್ತಾಗಂಗಿಲ್ಲಪ್ಪ. ನೀನ ಮುಂದೆ ನಿಂತು ನಿಮ್ಮ ತಮ್ಮಗೆ ಏನಾರ ಹೇಳಿಬಿಟ್ಟು ಬಗೆಹರಿಸ್ಕೊಂಬಿಡ್ರಪ್ಪ. ನನ್ನ ಮಗನ ಹೊರಗೆ ಮಾಡಿಬಿಡ್ರಿ ಕೇಸಿಂದ. ಇಕ್ಕ ನೀ ಅಷ್ಟಕ್ಕೊಂದು ಮೈ ಮೇಲೆ ಮಾಡ್ಕೇಬೇಡಕ್ಕ, ಮನಸ್ಸಿನ ಮೇಲೆ ತಗೋಬೇಡ. ಏನಾಗಿಲ್ಲ, ಆರಾಮಕ್ಕನ. ಮತ್ತು ಹಂಗ ನಾವು ಕಷ್ಟ ಮನುಷ್ಯರಿಗೆ ಬರ್ದೇನು ಮರಕ್ಕೆ ಬಂದಿರ್ತವೇನ? ಹಂಗ ಕಷ್ಟ ನಷ್ಟ ಎಲ್ಲ ಇರವ. ಮತ್ತು ಅವನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು ಜೀವನ ಅಂದ್ರೆ. ಅದೇ ಹೇಳಿದ್ನಲ್ಲ ನಾನು, ನಮ್ದು ನಮ್ಮ ತಮ್ಮನ ಜಗಳ ಇವಂದು ಏನಿಲ್ಲ ಇದ್ರಾಗ ಅಂತ ಹೇಳಿ ನಾ ಬಗೆಹರಿಸ್ತೇನೆ ಅಂತ ಅಂದಿಲ್ಲ. ಮತ್ತೆ ಯಾಕೆ ಚಿಂತೆ ಮಾಡ್ತೀನಿ ನೀನು? ಸಮಾಧಾನಾಗಿರು. ಒಟ್ಟು ಮಗನ ನಮ್ದು ಆರಾಮ್ ಮಾಡ್ಕೆ ನೀನು. ಇದು ಅಣ್ಣಾರ ನೋಡ್ರಿ, ನಾವು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಮಾತಾಡಿಕೊಂಡು ಅದು ಜಾಮೀನು ಪಾಮೀನು ಏನು ಬೇಕು ಏನಿಲ್ಲ ನೋಡಿ ಕೊಡೋಣಂತ. ಕೊಟ್ಟು ತಂದು ಬಿಡುಗಡೆಗೆ ಇದು ಮಾಡೋಣಂತ. ಸರಿ ನಡೀಪ, ಹೋಗೋಣಂತ. ನೀನು ಇಲ್ಲೇ ಇರು ನಿನ್ನ ಗಂಡನ ಜೊತೆಗೆ. ನಾನು ಆಮೇಲೆ ಹೊಳ್ಳಿ ಬರ್ತೇನೆ. ಬಂದು ಆಮೇಲೆ ಮನೆಗೆ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗೋಣಂತ, ಇಲ್ಲ ಊರಿಗೆ ಕರ್ಕೊಂಡು ಹೋಗೋದಾದ್ರೆ ಊರಿಗೆ ಕರ್ಕೊಂಡು ಹೋಗೋಣಂತ. ಸರಿ ತಗಪ್ಪ. ಅಲ್ಲ ಪುಟ್ಟಕ್ಕ, ಅತ್ತೆ ಸೊಸಿ ಇಬ್ರು ಪಾಪ ಅಣ್ಣನ ಮುಂದೆ ಹತ್ಕೊಂತ ನಿತ್ಕೊಂಡ್ರೆ ಆ ಅಣ್ಣಗೂ ಸಮಾಧಾನ ಇಲ್ಲ, ನಿದ್ದಿನೂ ಆಗಂಗಿಲ್ಲವ. ಸುಮ್ಮನೆ ಹೊರ ಬರ್ರಿ, ಒಂದು ಗಳಿಗೆತ್ತು ಆರಾಮ್ ನಿದ್ದೆ ಮಾಡಲಿ. ಅದು ಔಷಧಿಗಳಿಗೆ ಕೊಟ್ಟಿರ್ತಾರಲ್ಲ ಒಟ್ಟು ಮೈಗೆರ ಹತ್ತೈತವ. ನೀವು ಹಿಂಗೆ ಮಾತಾಡ್ಸಿ ಅಂತ ನಿತ್ಕೊಂಡ್ರೆ ಪಾಪ ಆ ಅಪ್ಪಗೂ ಸಮಾಧಾನ ಇಲ್ಲ, ನಿಮಗೂ ನಿಧಾನ ಇಲ್ಲ. ಅದಕ್ಕೆ ಬರ್ರಿ ಹೊರ ಬರ್ರಿ, ಏನಾಗೋದಿಲ್ಲ, ಇಲ್ಲೇ ಬಾಗಿಲ್ದಾಗ ಕುತ್ಕೊಂತಾರಂತೆ. ಏನೋ ಅಂದ್ರೂ ಪುಟ್ಟಕ್ಕ, ಬಂದಂಥ ಸೊಸಿ ಕಾಲ್ಗುಣ ಚಲೋ ಇರ್ಬೇಕು ಬಿಡ. ಹೆಂಗ ಅಂದ್ರೆ ಏನು ಬಂದು ಭಾಳ ದಿನ ಆಗಿಲ್ಲ ಏನಿಲ್ಲ, ಅಲ್ಲ ಗಂಡಿಗಿಂತ ಒಂದು ಅನಾಹುತ ಆಕತಿ ಅಂದ್ರೆ ಏನವ ಇದು? ನನಗೇನ ಸೊಸಿ ಕಾಲ್ಗುಣನ ಅನ್ನಿಸ್ತದೆ ನೋಡಿದು. ಕೇಳಿದ್ರೇನ್ರಿ?
ಕೇಳಿದ್ರೆ ನಿಮಗೇನಾರು ಚಲೋ ಅದೇ ಅಂದ್ರೆ ನೀವು ಮಾಡ್ಕೊಂಡಿರ ನಂಗೆ ಕೆಟ್ಟದ್ದಾದ್ರೆ ನನ್ನ ಕಾಲ್ಗುಣ ಏನು ನಾ ಹೇಳಿದ್ನೆ ನಿಮಗೆ ಇಂಥದ್ದೊಂದು ಮಾಡ್ಕಿರಿ ಅಂತಂದು ನನ್ನ ಮಾತು ಕೇಳಿ ನೀವು ನಮ್ಮೂರಾಗ ಇದ್ದಿದ್ದೆ ಅಂದ್ರೆ ಇದೆಲ್ಲ ಆಕತ್ತೆ ನಾನು ಇಂಥ ಮಾತೆಲ್ಲ ಅನಿಸ್ಬೇಕತ್ತೆ ಅದು ಹಾಗೆ ಹೋಗೋರು ಕೊಟ್ಟಾಗಲ್ಲ ನೋಡು ಇನ್ನು ಏನೇನು ಅಂತಾರ ಏನು ಬಾರ ಕಮಲವಕ್ಕ ನಮಗೆ ಎದಕ್ಕೆ ಬೇಕು ಅವ್ರ ಮಗ ಅವ್ರ ಸೊಸಿನವ ನೋಡು ಹಾಗೆ ಹೋಗಾರಲ್ಲ ಅಂತಂದು ಅಂತಾಳ ಕಮಲಮ್ಮ ಪುಟ್ಟಮ್ಮ ಹೆಂಗೆ ನಿಂತ್ಕೊಂಡಾಳ ಸುಮ್ಮನೆ ಒಂದು ಮಾತಾರ ಅನ್ಬೇಕು ಯಾಕೆ ಏನು ಹಂಗ್ಯಾಕಂತ ಹಿರಿಯರಿಗೆ ಅಂತಂದು ನಿನ್ನ ಪರವಾಗಿ ಒಂದು ಮಾತು ಮಾತಾಡೋಲ್ಲ ಪುಟ್ಟಕ್ಕೆ ನೋಡಿದ್ರೆ ನೀನು ಸುಮ್ಮನೆ ಆಕೆ ಸೊಸಿ ಪರವಾಗಿ ಮಾತಾಡಕತ್ತಿದ್ದಿ ಬಾ ಸುಮ್ಮನೆ ಅದೇ ಅಂತಾರಲ್ಲ ಮಾಡಿದಾರೆ ಪಾಪ ಆಡಿದಾರೆ ಬಾಯಿಗೆ ನಂಗೆ ನಮಗೆ ಎದಕ್ಕೆ ಬೇಕು ಮಂದಿ ಮನೆ ಸಮಾಚಾರ ಯವ್ವ ಶಾಂತವ ಕಮಲವ್ವ ನಿಮ್ಮ ಕೈ ಮುಗಿದು ಕಾಲಿಗೆರ ಬೀಳೇನು ನಮಗೆ ರಗಡೆ ಆಗೈತಿ ಅಂತಂದ್ರೆ ಮತ್ತೆ ನಿಮ್ಮೂ ಒಂದೆರಡು ಮಾತು ಕೇಳ್ಬೇಕೇನು ನಾನು ಇವ ನಿಲ್ಲದಾದ್ರೆ ನಿಲ್ರಿ ಇಲ್ಲ ಅಂದ್ರೆ ಹೋಗ್ರಿ ಹೆಂಗೆ ನಮ್ಮ ಜೀವನ ಹೆಂಗೆ ಇರ್ತೈತೆ ಹಂಗೆ ಮಾಡ್ತೇವೆ ಸುಮ್ಮನೆ ಎಲ್ಲರಿಗೂ ಒಂದು ಅನ್ಕಂತ ನಿಂತ್ಕೊಂಡ್ರೆ ಏನು ಬರ್ತೈತೆ ನಿಮಗೆ ಏನು ದೊಡ್ಡ ಹಿರೇ ಕುದುರೆ ಸಿಗ್ತೈತೆ ನನ್ನಂಗೆ ಮಾತಾಡ್ತಿರವ ಇದ್ದರ್ ನಾವು ನೋಡಂಗ ಇಲ್ಲಿ ನೀವು ನಿಮಗೆ ಬಾಯಿ ಬಂದಂಗೆ ಮಾತಾಡ್ತೀರಿ ಯಾಕ ಪುಟ್ಟವಕ್ಕ ಹಂಗೆ ಯಾಕೆ ಮಾತಾಡ್ತಿದ್ದಿ ಏನೋ ನಾನು ನಿನ್ನ ಮನೆ ತನಕ ಬಂದು ಹೇಳಕ್ಕಂದು ನಿನ್ನ ಮಗ ಬರಿಕೆಂದ ಇಲ್ಲಾಂದ್ರೆ ಅಲ್ಲೇ ಹೊಲದಾಗ ಉಳ್ಳಾಡಿ ಯಾರು ಇರ್ತದಿಲ್ಲ ನೀರಂದು ಜೀವ ಬಿಡ್ಬೇಕಾಗಿತ್ತು ಏನೋ ನಾನು ನೋಡಿದೆ ಒಟ್ಟು ದವಾಖಾನೆಗೆ ತಂದು ಅಡ್ಮಿಟ್ ಮಾಡಿದ್ವಿ ಅಂದು ಬರಿಕೆಂದನ ಒಂದಿಟ್ಟು ಉಪಕಾರ ಮಾಡಿದವ್ರಿಗೆ ಕ್ರಿಯೆ ಇಡೋದು ಕಲೀರಿ ನಿಮ್ಮಂಗೆ ಇದು ಇರಬಾರ್ದು ನಿರ್ವಹಣೆಗಳು ನಡಿಲಿ ಹೋಗೋಣ ಶಾಂತಿ ಏನಂದ್ರೆ ಪೊಲೀಸ್ನವ್ರು ನನ್ನ ಮಗಂದೇನು ತಪ್ಪಿಲ್ಲ ಅಂದ್ರೆ ಅದಲ್ಲ ಏನಂದ್ರಪ್ಪ ಪೊಲೀಸರು ಯಾಕೆ ಸುಮ್ಮನಿದೆಯಪ್ಪ ಇದ್ರಾಗ ನಿನ್ ಗಂಡನ್ ತಪ್ಪು ಏನಿಲ್ಲ ಅಂತವ ಅವರೇ ಹೇಳಿದ್ರಲ್ಲ ಅವ್ರು ಕಂಪ್ಲೇಂಟ್ ಕೊಟ್ರ ವಾಪಸ್ ತಗಲಿ ನಾವು ಬಿಡ್ತೇವ್ರಿ ನಮಗೇನು ಸಂಬಂಧ ಇಲ್ಲ ಅಂತ ಅಂತಾರ ಅದಕ್ಕೆ ಅವರು ರೊಕ್ಕ ಕೇಳಿದ್ರು ನಮ್ಮ ತಮ್ಮ ಎಷ್ಟಾರ ಕೊಡ್ರಿ ನನಗೆ ಮತ್ತು ವಾಪಸ್ ತಗೊಳಕ್ ಕೇಸ ಅಂತಂದು ಅದಕ್ಕೆ ಮತ್ತು ಮಾದೇವಪ್ಪರ ಇರ್ಲಿ ಬಿಡ್ರಿ ಈಗ ಅದೆಲ್ಲ ಯಾಕೆ ನಮ್ಮ ಮಳೆ ಆರಾಮಾದ್ರೆ ಸಾಕು ಈಗ ಹೆಂಗ ಬಿಡುಗಡೆ ಒಂದು ಮಾಡ್ಕೊಂಡ್ವಲ್ಲ ಅಷ್ಟ ಸಾಕು ನನಗೆ ಅದ ಸಮಾಧಾನ ಮತ್ತು ಇವ್ರು ಡಾಕ್ಟ್ರ್ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಕೇಳ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬಿಟ್ರಕತಿ ಹಂಗಂತೀರ ಸರಿ ತಗೊಳ್ರಿ ಹಂಗಾರ ನೀಲ ಸಮಾಧಾನ ಮಾಡ್ಕೆ ಅವಾಗ ಇದ್ದನು ಅಳಾಕತ್ತಿದ್ದೆ ಕಣ್ಣು ಒರ್ಸ್ಗೆ ಅವನ್ನ ನಾ ಹೋಗಿ ಬಿಲ್ಲು ಪಲ್ಲು ಎಷ್ಟಾಕತಿ ಏನೋ ನೋಡಿ ಕಟ್ಟಿ ಮತ್ತು ಔಷಧಿಗಳಿಗೆ ಏನಾರ ಅವನ್ನ ಬರ್ಸ್ಕೊಂಡ್ ಬರ್ತಾನೆ ಅಂತ ತಗಂದ ಸರಿ ತಗಪ್ಪ ಹಂಗ ಮಾಡು ಅಪ್ಪ ನನಗೊಂದು 50,000 ರೂಪಾಯಿ ಬೇಕಿತ್ತು ಈಗಾದ್ರೆ ಈಗ ಕೊಡು ಇಲ್ಲ ನಾಳೆ ಕೊಡ್ತಾನೆ ನಾಳೆರ ಕೊಡು 50,000ನಾ ಯಾಕವ ಈಗ ಯಾಕೆ ಅಷ್ಟಕೊಂಡು ಅಲ್ವಾ ಮನ್ಯಾರ ಮತ್ತು ಮನೆಗೆ ಏನಿಗೆಲ್ಲ ರೊಕ್ಕ ಕೊಟ್ಟಾನೆ ನಿಂತ ಕಾಲ ಮೇಲೆ ಮತ್ತೆ 50,000 ಅಂದ್ರೆ ಯಾಕೆ ಏನು ತಗೋಬೇಕು ಅಪ್ಪ ಅದು ನೀರಾಗ ಕುತ್ಕೊಂಡು ಕೆಲಸ ಮಾಡ್ತಾನಲ್ಲ ಬಟ್ಟೆ ಒಗೆಯೋದು ಬಾಂಡೆ ತಿಕ್ಕೋದು ಅದಕ್ಕೆ ಬಟ್ಟೆ ಎಲ್ಲ ಭಾಳ ನೋವು ಆಗಕತ್ಬಿಟ್ಟವು ಶಲ್ತಂಗಾಗಿ ಅದಕ್ಕೆ ಒಂದು ವಾಷಿಂಗ್ ಮಿಷಿನ್ ತಗೊಂಡ್ರಾತಂತ ದುಡ್ಡು ಕೊಟ್ಟಿದ್ರೆ ವಾಷಿಂಗ್ ಮಿಷಿನ್ ಒಂದು ಆಮೇಲೆ ಒಂದು ಬಾಂಡೆ ತೊಳೆ ಮಷಿನ್ ತಗೊಂಡ್ಬಿಡ್ತಾನಪ್ಪ ಅದಕ್ಕೆ ಅಲ್ವಾ ನಿಮವೇನ ಇಬ್ಬರು ಅರಿವಿ ಮಿಷನ್ ಹೆಂಗೂ ಇಲ್ಲೇ ಐತಿ ಇಲ್ಲೇ ಬಂದು ಹಾಕ್ಯಂದು ಬಟ್ಟೆ ತೊಳ್ಕೊಂಡು ಒಯ್ದ್ಬಿಟ್ರೆ ಮುಗಿದು ಹೋಗತಿ ಮತ್ತೆ ಯಾಕೆ ಎಕ್ಸ್ಟ್ರಾ ನಿನಗೊಂದು ಮಿಷಿನ್ ಹೌದಲ್ಲ ನಮ್ಮ ಹೊರಗೆ ಏನು ಭಾಳ ಇರಲ್ಲ ನಮ್ದು ಒಂದು ಜೊತೆ ನಿಮ್ಮ ಒಂದೊಂದು ಜೊತೆ ನಿನ್ನ ಗಂಡ ಬಟ್ಟೆ ಇಲ್ಲ ತಂದು ತೊಳ್ಕೊಂಬಿಡಲ್ಲ ಹೌದಲ್ಲ ಹೌದು ತಗೊಳ ಅಷ್ಟು ಮಾಡು ಮತ್ತೆ ಯಾಕೆ ಸುಮ್ಮನೆ ಅದಕ್ಕೊಂದು 30,000-40,000 ರೂಪಾಯಿ ರೊಕ್ಕದಾಣ ನೋಡು ಹಂಗಲ್ಲಕ್ಕ ಅದು ದಿವಸಾನ ಅಲ್ಲಿಂದ ಮಲ್ಲಿಗೆ ಬಟ್ಟೆ ಹಿಡ್ಕೊಂಬ ಮತ್ತೆ ಇಲ್ಲಿಂದ ತಗೊಂಡು ಹೋಗು ಅಂದ್ರೆ ಹೆಂಗೆ ಸರಿ ಆಕತಿ ಅಲ್ದು ಬಿಟ್ಕೊಂಡು ಮತ್ತೇನು ಇಲ್ಲೇ ಬಂದು ಜಾಕ ಮಾಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಿ ನಾಷ್ಟ ಮಾಡ್ಕೊಂಡು ಹಂಗೆ ಹೋಗಕ್ಕಾಕತ್ತೇನ ಅದಕ್ಕೆ ಅಂದದ್ನವ ಏನು ಭಾಳ ಏನಿದು ಆಗಂಗಿಲ್ಲ ಏನಿಲ್ಲ ಖರ್ಚು 50,000 ರೂಪಾಯಿ ಭಾಳ ಏನು ಅಪ್ಪಗೆ ಅದು ಅಲ್ದ ನೀನು ಈಗ ರೊಕ್ಕ ಇಸ್ಕೊಂಡಲ್ಲ ನಿನ್ನ ಗಂಡನ ತೋರ್ಸಕ್ಕೆ ಮತ್ತೆ ಕೊಡ್ದದ್ ಬಿಡ ಅಪ್ಪ ನನಗೆ ಕೊಡೋದಂದಾಗಷ್ಟೇ ನೀನು ಹೂವು ಆಕತ್ತೇನ ನಿನ್ನ ಬೇಕಾದಾಗ ನೀ ಇಸ್ಕೊಂಡಿರ್ತಿ ಅಲ್ಲ ಅದು ಹೆಂಗಾರ ಮಾಡವ ನನಗೆ ತಿಳಿದದ್ದು ನಾ ಹೇಳಿದೆ ಅಷ್ಟಕ್ಕೂ ನಾನೇನು ಇಸ್ಕೊಂಡಲ್ಲ ದವಾಖಾನೆ ತೋರ್ಸಕ್ಕೆ ಅವ್ರನ್ನ ರೊಕ್ಕ ಕೊಟ್ಟಾತಿ ಲೀಲಾ ಯಾಕಷ್ಟು ಸಿಟ್ಟಿ ಹೋಗಿ ನಿಮ್ಮ ಅಕ್ಕನ ಜೊತೆ ಒಂದೇ ಸಲಕ ನೀನು ರೊಕ್ಕ ಕೊಡೋ ನಾನು ಹೌದಲ್ಲ ಸುಮ್ಮನೆ ನಾ ಎಲ್ಲ ಕೊಡ್ತಾನಂತ ನಾಳೆ ಶನಿವಾರ ನಾಡ್ದು ಐತಾರ 2 ದಿನ ಆಗಂಗಿಲ್ಲ ಸೋಮವಾರ ಹೋಗಿ ತೆಗಿಸ್ಕೊಂಬಂದು ಕೊಡ್ತಾನಂತ ಏನು ಆಮೇಲೆ ತಗೊಂಬರುವಂತ ನಿನಗೇನು ಬೇಕು ಅದನ್ನು ಸರಿ ತಗಪ್ಪ ಬರ್ಲಾ ನನಗರ ಮತ್ತು ಅವ್ರು ಬರೋ ಹೊತ್ತಾಕತ್ತೆ ಅದಕ್ಕೆ ಸರಿ ನಾವ ಹೋಗಿ ಬಾ ಅಂದಂಗ ನಿಮ್ಮ ಮೊಬೈಲ್ಗಳನ್ನೆಲ್ಲ ಕಾಣವಲ್ಲಲ್ಲ ಅವು ಗುಡಿಗೆ ಹೋಗಳಪ್ಪ ಅದು ಯಾವುದೋ ದೇವ್ರಿಗೆ ಹರಿಸ್ಕೊಂಡದ್ಲ ಅಂತ ಅದಕ್ಕೆ ಹೋಗಿ ಒಟ್ಟು ಹಣಕಾರ ಮಾಡಿಸ್ಕೊಂಬರ್ತಾನೆ ಅಂತಂದು ಹೋಗ್ಯಾಳ ನನ್ನ ಕರದ್ಲ ನಾ ಹೋಗಂಗಿದ್ದಿಲ್ಲಲ್ಲ ಹಾಗಾಗಿ ನೀನು ಹೋಗಿ ಬರವ ಅಂತಂದು ಅಂದೆ ಹೌದನಾ ಸರಿ ಬಿಡು ಹಂಗಾದ್ರೆ ನಾಳೆನೂ ಚಲೋ ಇರ್ತತಿ ನಿನ್ನ ಗಂಟೆಗೆ ಹೇಳ್ಬಿಡವ ಒಟ್ಟು ಹೋಗಿ ಆಫೀಸ್ನ ಭೇಟಿ ಆಗ್ಬರೋಣ ಮುಂದಿನ ವಾರ ಬಂದು ಭೇಟಿ ಆಗ್ರಿ ಮತ್ತು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೇವೆ ಅಂತಂದು ಅಂದಾರ ಹೋಗಿ ಮಾತಾಡ್ಕೊಂಡು ಬಂದು ಬಿಟ್ರೆ ಕಡೆಗೆ ಹೆಂಗೋ ಸೋಮವಾರ ಅಲ್ಲ 2ನೇ ತಾರೀಕು ಆಕತಿ ಇದಕ್ಕರ ಡ್ಯೂಟಿಗಾರ ಹೋಗ್ತಾನೆ ಇಲ್ಲೇ ನೌಕರಿನೂ ಆಕತಿ ಒಂದು ತಿಂಗಳ 2 ತಿಂಗಳ ಹಂಗೆ ಕೆಲಸ ಮಾಡಲಿ ಆಮೇಲೆ ಗೌರ್ಮೆಂಟ್ ಅಪಾಯಿಂಟ್ ಆಕತಿ ಏನ ಸರಿ ತಗೊಳಪ್ಪ ಬರ್ತಾರ ಎತ್ತಿ ಯಾಕೆ ಏನು ವಿಚಾರ ಮಾಡ್ಕೊಂತ ಕುಂತಿದ್ದಿ ನಡಿ ಬಿಸಿ ರೊಟ್ಟೆಗೆ ಉಣ್ವಂತಿ ಏನು ಉಣ್ತಿ ಬಿಡ ಯಾಕೆ ಹೊಟ್ಟೆನ ಹಸ್ತಲ್ಲ ಮಗನ ಕಡೆಗೆ ನೆನಪಾಗಕತ್ತಿತ್ತವ
ಹೋದವ ಅಲ್ಲೇ ಆಗ್ಬಿಟ್ಟ ವಾರ ಗಂಟ್ಲೆ ಆರಾಮಾಗಲಿಲ್ಲ. ಆರಾಮಾಗಿರ್ತಾನೆ ಬಿಡು, ಅವನು ಬೇಕಾದಂಗೆ ತೋರಿಸ್ತಾರ ಮಾಡ್ತಾರ, ಆರಾಮಾಗಿರ್ತಾನೆ. ತೆಗಿ ನೋಡೋಣ ನಮ್ಮ ಅವನ ಕಡೆ ಹೋಗಿ ಒಟ್ಟು ಮಾತಾಡ್ಸ್ಕೊಂಡ್ರೆ ಬರೋಣ ಅಂತ ಬಂದ್ರೆ ಹೋಗ್ಬೇಕಾ. ಅಲ್ಲೇ ಕುಂತ್ಬಿಟ್ಟ ನೋಡು. ಈಗ ನಾವಾಗಿ ಹಗಲೆಲ್ಲ ಹೋಗಕ್ಕೆ ಇವು ಏನ ಹಗಲೆಲ್ಲ ಬರ್ತಾವು ಅಂತ ಬೀಗರ ಅನ್ಕೋಬಾರ್ದಲ್ಲ, ಅದಕ್ಕೆ ನಾ ಸುಮ್ಮನೆ ಅದೀನಿ. ಇವನಾರು ತಿಳಿದು ಬರಬಾರ್ದೇನ. ನಾನೇನು ನೋಡಿದ್ರೆ ಮಗನ ಕಡೆಗೆ ಲಕ್ಷ್ಯ ಆಗಕತ್ತೈತವ. ನಿನ್ನ ಗಂಡ ಇವತ್ತು ಖಾಲಿ ಇದ್ದ ಅಂದ್ರೆ ಹೇಳ, ಕರ್ಕೊಂಡಾರ ಹೋಗಿ ಬರ್ತಾನೆ, ಒಟ್ಟು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತಾನೆ. ನನ್ನ ಗಂಡಿಗೇನು ಕೆಲಸ ಬಗಸಿ ಕಾಲಿನ ಅಡ್ಡಾಡ್ತಾನೆ ನೋಡು. ಹಂಗೆ ಬರ್ತೈತೆ ನೋಡಿ ನಮಗೆ ತಿನ್ನಕ್ಕೆ, ಅದಕ್ಕೆ ಕರ್ಕೊಂಡು ಅಡ್ಡಾಡ್ಬೇಕಾಗಿದ್ದೆ ನೀನು. ಅದು ಅಲ್ಲದೆ ದಿವಸ ಎಣ್ಸಿದ್ರೆ ಸಾಕವ, ನಮಗೇನ ಪಗಾರ ಬರ್ತೈತಿ. ಮಳೆ ಬಂದ್ರೇನು ಬಳೆ ಬಿಟ್ರೇನು ವ್ಯತ್ಯಾಸ ಆಕತ್ತೇನ, ಏನಿಲ್ಲ ನೋಡು. 30 ದಿನ ಅದು ಅನ್ನತ್ತೆ ಹಂಗೆ ಚಣ ಎಣಿಸಿ ಕೊಟ್ಟು ಬಿಡ್ತಾರೆ ನಮ್ಮ ಕೈಯ ಪಗಾರನ. ಅದಕ್ಕೆ ನಿನ್ನ ಮಗ ಖಾಲಿನ ಇರ್ತಾನ, ಕಟ್ಟಿಗೆ ಅಂತ ಅಡ್ಡಾಡವ ನೀನು. ಗಂಡ್ಮಗಾಗಿ ಅವನಿಗೆ ಅರಿವಿಲ್ಲ, ತೆಗಿ ನಮ್ಮ ಅವು ನೋಡಿ ಬರೋಣ ಅನ್ನ ಅಂತದು. ನೀನು ಅಷ್ಟು ಕುಣಿತಿದ್ದಿ, ಬೇಕಾದಾಗ ಬರ್ತಾಂಬಿಡು ಇಲ್ಲಿಗೆ, ಯಾಕೆ ಹಂಗೆ ಮಾಡ್ತಿದ್ದಿ? ಹಂಗಲ್ಲ ಅದು, ಹಂಗೆ ಇಲ್ಲ ಹಿಂಗೆ ಇಲ್ಲ. ಎತ್ತಿ ಹೋಗು, ರೊಟ್ಟಿ ಮಾಡಿಟ್ಟನಿ, ಹೊರ ತುಂಬ ಉಂಡು ಒಂದು 4 ಬಟ್ಟೆ ಅದ ನೋಡು ಹುಡುಗರು ಸಾಲಿ ಅರಿಬಿ, ನಿನ್ನ ಮಗಂದೊಂದು ಜೊತೆ ಅರಿಬಿ ಅದಾವು, ಅವನ್ನಷ್ಟು ಒಗದಾಕು, ನಂದೇನು ಒಗಿಬೇಡ ಆದ್ರೆ. ಮತ್ತು ನೋಡ ಸೊಸಿ ತಾನೂ ಬಟ್ಟೆ ನನಗೆ ಕೊಡ್ತಾಳೆ ಒಗ್ಯಾಕ ಅಂತಂದು ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡಂಗೆ. ಅದಕ್ಕೆ ನನಗೇನು ಒಗಿಬೇಡ, ನಿನ್ನ ಮೊಮ್ಮಕ್ಕಳು ನಿನ್ನ ಮಗನ ಆಟ ಒಗದಾಕು. ಆಮೇಲೆ ನನ್ನ ಸಂಜೆ ಬಂದು ಬರೋ ತಡ ಆಕತಿ. ಅಲ್ಲೇ ಒಲೆ ಉರಿ ಹಚ್ಚಕ್ಕೆ ಪಿಳಗಟ್ಟಿಗೆನ ಇಲ್ಲ, ಒಡಗಟ್ಟಿಗೆ ಇಟ್ಟರೆ ಒಲೆ ಗಡ ಹತ್ತಂಗಿಲ್ಲ ಏನಿಲ್ಲ. ಅದಕ್ಕೆ ಒಂದಿವ್ಸ ಮುರ್ಕೊಂಬರ್ತಾನೆ, ಹತ್ತಿ ಕಟ್ಟಿಗೆ ಅದಾವ ಹಿರ್ಕೊಂಡು ಹೋಗವ ಅಂತ ಅಂದಾನ ಮದೇವಣ್ಣ. ಹಿರ್ಕೊಂಬರ್ತಾನೆ ಒಂದು ಪೆಂಡಿನ. ಸರಿ ತಗೊಳವ, ಮಾಡ್ತಾನೆ, ಅದಕ್ಕೇನಂತ. ಮನೆಗೆ ಅದಾದ್ಮೇಲೆ ಆಟ ಮಾಡೋದಾಗಿದ್ರೆ ಹಂಗೆ. ಏನುವಾ ಎಲ್ಲೋಗ್ಯ ನಿಮ್ಮ ಯಜಮಾನ? ನಾಳೆ ಒಟ್ಟು ಹೊಲ್ದಾಗ ಕೆಲಸತ್ತು ಬರ್ತಾನೇನೋ ಅಂತ ಕೇಳಕ್ಕೆ ಬಂದೆ. ಅದಂತಾಗಾರೆ ಖಾಲಿನೇ ಇರ್ತಾನೆ. ಅವ್ರದೊಟ್ಟು ಇವ್ರದೊಟ್ಟು ಹೊಲ ಮಾಡೋದಲ್ಲ, ಮತ್ತೆ ಯಾರ ಕೂಲಿ ಬೇಕಿ ಕರೆದ್ರೆ ಹೋಗಿರ್ತಾನೆ. ಕರ್ಕೊಂಡು ಹೋಗ್ರಿ, ನಾಳೆ ಏನು ಯಾರು ಹೇಳಿಲ್ಲ. ಹ್ಞೂನವ, ಅದಕ್ಕೆ ಬಂದೆ. ಮತ್ತೆ ಯಾರ ಹೇಳಿದ ಮೇಲೆ ಹ್ಞೂ ಅಂದ್ಬಿಟ್ರೆ ನಮ್ಮ ಹೊಲಕ್ಕೆ ಯಾರ ಕೆಲ್ಸಕ್ಕೆ ಬರೋಲ್ದಂಗೆ ಆಕತಿ. ಈಗ ಒಂದು ಇಟ್ಟು ಬರುವಾಗೈತೆ, ಬಿತ್ಕೊಂಡ್ಬಿಟ್ರಾತಂತ. ಅದೇನು ಕರೆ ಬಿಡ್ರಿ ಅಣ್ಣಾರ. ಕುತ್ಕರತ್ತಮ್ಮ, ನಿತ್ಕೊಂಡ ಮಾತಾಡಕತ್ತಿದ್ದಲ್ಲ. ಏನಾತ ನಿಮ್ಮ ಹೊಲದ್ದೆಲ್ಲ ಸುದ್ದಾತೇನದು? ಅದೇನೇನ ತೊಂದರೆ ಆಗೈತೆ ಅನ್ನಕತ್ತಿದ್ದಲ್ಲ. ಸರಿಯಾಗಕ್ಕೆ ಏನೈತಕ್ಕ ಅದ್ರಾಗರ? ನಾನಾಗಿ ಸುಮ್ಮನಿದ್ದೆ ಅಂದ್ರೆ ಎಲ್ಲ ಸರಿ ಆಕೈತೆ. ನಮ್ಮ ಹೊಲ್ದಾಗ ಯಾಕಪ್ಪ ಕಾಲಿಡ್ತೀರಿ ನೀವು, ಇತ್ಲಾಗ ಯಾಕೆ ಬರ್ತೀರಿ, ಅತ್ಲಾಗ ಯಾಕೆ ಹೊಡ್ಕೊಂತೀರಿವಲ್ಲ, ಒತ್ತಿಗೆಂತ ಬರ್ತೀರಿ ಅಂದ್ರೆ ಜಗಳ ಆಕತೆ. ನನ್ನ ಸಲುವಾಗಿ ಪಾಪ ನಿನ್ನ ಮಗ ಹೊಡೆದಾಡಿ ನಿಮ್ಮ ಅಡ್ಮಿಟ್ ಮಾಡಿ ಯಾಕೆ ಅಷ್ಟೊಂದೆಲ್ಲ ಗೂಳಾಡಿದ ಮೇಲೆ ಒಂದು ಗೇಣು ಜಗಕ್ಕೆ ಯಾಕೆ ಹೊಡೆದಾಡೋದು? ಏನು ನಾವೇನು ಸತ್ತ ಕಟ್ಕೊಂತ ಹೋಗೋದಿಲ್ಲ ಅಂದು ನಾನಾ ಸುಮ್ಮನೆ ಆಗ್ಬಿಟ್ಟೆ ನೋಡಕ್ಕೆ. ಅವ್ರಾಗಿ ನಮಗೆ ಆಸ್ತಿ ಬೇರೆ ಮಾಡಿಕೊಡು ಅಂತ ಬಂದಾಗ ಹೆಂಗೋ ಅಳಿತಾರೆ ಹೊಲನ, ಅವು ಬರ್ತೈತಿ ಅಂದು ಸುಮ್ಮನೆ ಆಗ್ಬಿಟ್ಟನಿ. ಈಗ ಅವ್ರು ಏಟ್ ಬಿಡ್ತಾರೆ ಆಟ ಹೊಡ್ಕೊಂಡು ಬಿತ್ಕೊಂತಾನೆ. ಹಂಗಾಗಿ ಸುಮ್ಮನೆ ತಮನ್ನೇ ಆಗೈತಿ. ಹೌದಪ್ಪ, ಎಲ್ಲರೂ ನಿನ್ನಂಗೆ ತಿಳ್ಕೊಂಬಿಟ್ರೆ ಎಲ್ಲಿ ಹೊಡೆದಾಟನೇ ಇರಂಗಿಲ್ಲ ನೋಡು. ಏನು ಮಾಡ್ತೀವಿ, ನಂದು 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 ಅಂತ ಬಡ್ದಾಡ್ತವ. ಆಮೇಲೆ ನೋಡು ಗೇಣು ಜಾಗಕ್ಕೆ ಕೊಲಿ ಸುಲಿಗಿನ ಹಾಕವು. ಬರೀ ಹೋಗ್ಲಿ, ಅಣ್ಣಗೆ ಒಂದು ಹೊಟ್ಟೆ ಚಾನಾರ ಮಾಡ್ಕೊಂಬ. ಅದು ಎತ್ತಿ ಮುಂಜಾನೆ ಒಟ್ಟು ಯಾಕೆ ಪಲ್ಯ ಖಾರ ಆಗೈತೆ ಅಂದು ಹುಡ್ರು 2 ಇಟ್ಟಿಟ್ಟು ಹಾಲು ಹಾಕ್ಯಂದು ಉಂಡು ಹೋಗ್ಬಿಟ್ಟವ ಇದಕ್ಕೆ. ಹಂಗಾಗಿ ಹಾಲು ಇಲ್ದಂಗೆ ಆಗೈತಿ. ನೀ ಮಾತಾಡ್ಕೊಂತ ಕುತ್ಕೈತಿ, ಇಲ್ಲೇ ಮಗ್ಳ ಮನೆಗೆ ಒಂದು ಗುಟ್ಟು ಹಾಲು ಇಸ್ಕೊಂಬಂದು ಚಹಾ ಮಾಡ್ತಾನಂತ. ಇರ್ಲಿ ಬಿಡವ, ಚಾಪ ಎಲ್ಲ ಏನು ಮಾಡ್ತಿದ್ದಿ? ನಾ ಎಲ್ಲ ಮುಗಿಸ್ಕೊಂಬಂದನಿ, ಸುಮ್ಮನಿರು. ಅದೇನು ಹಂಗೆ ನಮ್ಮ ಅಕ್ಕ ಮನೆಗೆ ಬಂದ್ಲ ಸುಮ್ಮನೆ ಇರಲ್ಲ, ಒಟ್ಟು ಚಹಾ ಕುಡಿಸಿ ಏನಾರ ತಿನ್ನಿಸೇ ಕಳಿಸ್ಬೇಕು. ಅಲ್ಲಿ ತನಕ ಸಮಾಧಾನ ಆಗಲ್ಲಕ್ಕಿಗೆ. ಮತ್ತು ಹೆಂಗಪ್ಪ ಮನೆ ಬಂದಾರ ಹಂಗೆ ಕಳ್ಸಕ್ಕಾಗತ್ತೇನು? ಮತ್ತು ಬಂದರಿಗೆ ಚಹಾ ನೀರು ಕೊಡ್ಲಿಲ್ಲದ್ರೆ ಮತ್ತು ಅದು ಎಂಥದ್ದು? ಬರೀ ಕುತ್ಕರ್ರಿ ವಾಟೆ ಚಹಾ ಕುಡಿರಿ ಅಂದ್ರೆ ಸಮಾಧಾನನಪ್ಪ. ಹಂಗೆ ಬಂದು ಕುತ್ಕೊಂಡು ಹಂಗೆ ಎದ್ದು ಹೋದ್ರಿ ಹೆಂಗಾಕತ್ತೆ ಹೇಳು? ಅದು ಇರ್ಲಿವ, ನಾ ಬಂದದ್ದು ವಿಚಾರನ ಮರ್ತು ನೋಡು. ಅದು ಹಳೆಯ ಫೋನ್ ಮಾಡಿದ್ದ, ಹಿಂಗೆ ಮಾವ ನಾಳೆ ನೌಕರಿದಕ್ಕೆ ಹೊಂಟನಿ, ಮಾವು ಕರ್ಕೊಂಡು ಹೋಗ್ತಾನೆ ಅಂದಾನ. ಅಲ್ಲಿ ಹೋಗಿ ಭೇಟಿಯಾಗಿ ನೌಕರಿದು ಪಕ್ಕ ಆದಮೇಲೆ ಬಂದು ಅವ್ನು ನೋಡ್ತೇನೆ ನಾನು ಅಂತಂದು ಹೇಳಿದ. ಅದನ್ನು ಹೇಳೋಣ ಅಂತ ಬಂದೆ. ಹಂಗೆ ಇಟ್ಟು ಬಿತ್ತೋದು ಒಂದಿತ್ತಲ್ಲ, ಹಂಗೆ ಈ ದೊಡ್ಡ ಹಳೆ ಕೊಟ್ಟು ಹೇಳಿದ್ರಾತು ಅಂತಂದು ಬಂದಿದ್ದು ನೋಡುವ. ಆರಾಮಾಗ್ಯಾನಂತ ಈಗ, ಏನು ತೊಂದ್ರೆ ಇಲ್ಲ, ಆರಾಮಾಗೇನಿ ಅಂತಂದು ಅಂದ. ಹೌದೇನಪ್ಪ, ಭಾಳ ಖುಷಿ ಆತಪ್ಪ. ನಿನ್ನ ಮನೆಗಾರ ಫೋನ್ ಮಾಡೋ ವಿಷಯ ತಿಳಿಸ್ಯಾನಲ್ಲ, ಅದ ಖುಷಿ ಬಿಡ ನನಗೆ ಜೀವ ಅನ್ಸದ. ತೆಗಿ ಅಲ್ಲಿ ಮದುವೆ ಮತ್ತೆ ಕರ ಹೋಗಿ ಬರಲಿ ನೋಟ ಅಂತಂದು. ಮತ್ತು ಹೋಲ್ ತೆಗಿಯತ್ತಾಗ ಫೋನ್ ಮಾಡಿದ್ರೆ ನೀನ ಬಂದು ಹೇಳ್ತಿರ್ತೀಯಲ್ಲ, ಹಂಗಾಗಿ ಬರಲಿಲ್ಲಪ್ಪ. ಚಲೋ ಆಗ್ಬಿಡಪ್ಪ, ನೌಕರಿ ಹೊಂಟ್ನಂತೆ ನಂಗಾರ ಅಡ್ಡಿ ಇಲ್ಲಪ್ಪ. ಎತ್ತಾಗಾರ ಅವನೊಂದು ಸುದ್ದ ಆದ್ನಲ್ಲ, ಅಷ್ಟ ಸಾಕು. ಎತ್ತಿ ನೀ ಏನು ಭಾಳ ಖುಷಿ ಪಡಕ್ಕೆ ಹೋಗ್ಬೇಡ. ಏನು ಅವನಿಗೆ ನೌಕರಿ ಆಗೈತಿ ಮೈದ್ನಾಗ ಅಂದ್ರೆ ಅವರೆಲ್ಲ ಅವ್ರ ಹಳೆಯನ್ನ ತಮ್ಮನೆಗೆ ಇಟ್ಕೊಂತಾರ. ನಮ್ಮಂಗೆ ಬಂದು ಯಾರು ಚಾಕ್ರಿ ಮಾಡಂಗಿಲ್ಲ ನೋಡು. ನಾವ ನಿನಗೆ ಕೂಳು ಹಾಕ್ಬೇಕಾಗಿರೋರ, ನಾನಾ ನೀನು ಚಾಕ್ರಿ ಮಾಡೋದು ಎಷ್ಟಾದ್ರೂ. ಮತ್ತೆ ನನ್ನ ತಕ ಬಿದ್ದು ಸಾಯ್ಬೇಕು ನೀನು, ಲಕ್ಷ್ಯ ಇರಲಿ. ಏನು ಮಗ ನೌಕರಿ ಬಂತಂದ್ರೆ ಏನು ನಿನಗೆ ಬಂದಷ್ಟು ಖುಷಿ ಆಕಿಯಲ್ಲ. ಏನೋ ಮುಂದೆ ನೋಡಂತಾಗ. ಈಗ ಯಾಕೆ ಇನ್ನು ಕೈ ಕಾಲು ಗಟ್ಟಿದವು,
ನಾನ ಮಾಡ್ಕೊಂಡ್ ತಿಂತೇನಂತೆ ನಿನಗೂ ಒಜ್ಜೆ ಅದ ಹೇಳು. ಯಾಕ ನೀನು ಒತ್ತಿ ಒತ್ತಿ ಅಂತಿದ್ದೀನಿ ನಾವ ಮಾಡಾರ ಅಂತಂದು ನಿನಗೂ ಸಾಕಾಗಿದ್ರೆ ಹೇಳ್ಬಿಡು. ನನ್ನ ಕೂಳ್ ನಾ ಬೇಯಿಸ್ಕೊಂಡ್ ತಿಂತೇನೆ, ನನಗೆ ಒಬ್ಬಾಕಿಗೇನು ಒಜ್ಜೆ ಆಗೋದಲ್ಲ. ಅಲ್ಲ ನೋಡು ಮಗನಿ ನೌಕರಿ ಆತ ಅನ್ನೋದ್ರಾಗ ಹೆಂಗೆ ಚಿಕ್ಕಂಬಿಟ್ಲ ಮತ್ತೆ. ಈಗ ಅಲ್ಲಿಗೆ ಹೋಗ್ಬೇಕನ್ನ, ಅದಕ್ಕೆ ಹಿಂಗೆ ಮಾತಾಡಿ ನನ್ನ ಜೊತೆ ಕೂಡ ಜಗಳ ತಕ್ಕಂದು ಅಲ್ಲಿ ಹೋಗಕ್ಕೆ ಹೋಗತ್ತೆ ಅಂತ ಮಾತಾಡಕತ್ತಾಳ. ನಾನೇನು ನೀನು ಬಿಟ್ಟು ಕೊಡಂಗಿಲ್ಲೈತೆ. ನೀನು ಏಟತ್ತಿದ್ರೆ